ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಒಂದು ಕ್ಷಣ ನಿಲ್ಲಿ. ಈಗ ನೀವು ಕೇಳ್ತಾ ಇರೋದು ಸಾಮಾನ್ಯ ವಿಷಯ ಅಲ್ಲ. ಇದು ನಿಮ್ಮ ಜೀವನದ ಗುಪ್ತ ಅಧ್ಯಾಯವನ್ನು ತೆರೆದಿಡುವ ಸತ್ಯ ಇರುತ್ತೆ. ನೀವು ಇದನ್ನು ಲಘುವಾಗಿ ತೆಗೆದುಕೊಂಡ್ರೆ ನಿಮ್ಮ ಕೈಗೆ ಬಂದಿರುವ ಅದೃಷ್ಟದ ಬಾಗಿಲು ಮುಚ್ಚೇ ಹೋಗಬಹುದು. ಹೌದು ಸ್ನೇಹಿತರೆ, ಮುಂದಿನ 24 ಗಂಟೆಗಳು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ತಿರುವನ್ನು ತರುತ್ತೆ. ನೀವು ವರ್ಷಗಳಿಂದ ಕಾಯುತ್ತಿದ್ದ ಫಲ ಈಗ ನಿಮ್ಮ ಮುಂದೆ ಕಾಣಿಸಿಕೊಳ್ಳುತ್ತೆ. ಆದರೆ ಅದು ಒಂದು ರಹಸ್ಯ ಸಂಕೇತದ ರೂಪದಲ್ಲಿ ಬರುತ್ತೆ. ವೃಷಭ ರಾಶಿಯವರೇ, ನೀವು ಭೂತತ್ವದವರು. ನಿಮ್ಮ ಮನಸ್ಸು ಗಟ್ಟಿತನದಿಂದ ಕೂಡಿದೆ. ನೀವು ಸಹನೆ, ಶ್ರಮ ಮತ್ತು ನಿಷ್ಠೆಯ ಪ್ರತೀಕ. ಆದರೆ ಇಷ್ಟು ದಿನ ನಿಮ್ಮ ಶ್ರಮಕ್ಕೆ ಸರಿಯಾದ ಫಲ ಸಿಕ್ಕಿಲ್ಲ. ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಹಣ ಕೈಯಲ್ಲಿ ಉಳಿಯಲಿಲ್ಲ. ನೀವು ನಂಬಿದವರು ನಿಮ್ಮನ್ನು ಬಿಟ್ಟು ಹೋದರೂ ನಿಮ್ಮ ಹತ್ತಿರದವರೇ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಇದು ಯಾದೃಚ್ಛಿಕವಲ್ಲ. ನಿಮ್ಮ ಜೀವನದಲ್ಲಿ ಕೆಲವು ಅಜ್ಞಾತ ಶಕ್ತಿಗಳು ಕೆಲಸ ಮಾಡ್ತಾ ಇವೆ. ನಿಮ್ಮ ಪ್ರಗತಿಯನ್ನು ತಡೆಯಲು ಕೆಲವರು ನೆರಳಿನಂತೆ ನಿಂತಿದ್ದಾರೆ. ಆದರೆ ಈಗ ಕಾಲ ಬದಲಾಗ್ತಾ ಇದೆ. ನಿಮ್ಮ ಭಾಗ್ಯ ಎಚ್ಚರಗೊಂಡಿದೆ. ದೇವರ ಕೃಪೆ ನಿಮ್ಮ ಮೇಲೆ ಬೀಳ್ತಾ ಇದೆ. ಮುಂದಿನ ದಿನಗಳಲ್ಲಿ ನೀವು ಒಂದು ವಿಚಿತ್ರ ಸಂಕೇತವನ್ನು ಕಾಣ್ತೀರಾ. ಅದು 3 ಬೆಳ್ಳಿಯ ಪಾತ್ರೆ ಆ ರೂಪದಲ್ಲಿ ಇರಬಹುದು, ಅಥವಾ 3 ಬಾರಿ ಕಾಣಿಸಿಕೊಳ್ಳುವ ಒಂದು ಘಟನೆ ಆಗಿರಬಹುದು. ಈ ಸಂಕೇತವನ್ನು ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಇದು ನಿಮ್ಮ ಜೀವನದಲ್ಲಿ ಐಶ್ವರ್ಯ ಪ್ರವೇಶ ಮಾಡುವ ಒಂದು ಸೂಚನೆ ಆಗಿರುತ್ತೆ. ವೃಷಭ ರಾಶಿಯವರೇ, ಈಗ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕೆಂದರೆ ನಿಮ್ಮ ಸುತ್ತಲೂ ಇರುವ ಎಲ್ಲರೂ ನಿಮ್ಮವರಲ್ಲ. ಕೆಲವರು ನಿಮ್ಮನ್ನು ಪ್ರೀತಿಸುವಂತೆ ನಟಿಸ್ತಾರೆ, ಆದರೆ ಒಳಗೆ ಅಸೂಯೆ ಇರುತ್ತೆ. ಅವರು ನಿಮ್ಮ ಯಶಸ್ಸನ್ನು ಸಹಿಸೋದಕ್ಕೆ ಆಗೋದಿಲ್ಲ. ನಾನು ನಿಮಗೆ 3 ಮುಖ್ಯ ಸಂಕೇತಗಳನ್ನು ಹೇಳ್ತೇನೆ. ಇವು ನಿಮ್ಮ ಜೀವನದಲ್ಲಿ ಕಂಡು ಬಂದರೆ ನೀವು ಜಾಗರೂಕರಾಗಿರಬೇಕಾಗುತ್ತೆ. ಮೊದಲ ಸಂಕೇತ, ನೀವು ಹಣ ಗಳಿಸುವ ಹಂತದಲ್ಲಿ ಇದ್ದಾಗ ಹಠಾತ್ ಸಮಸ್ಯೆಗಳು ಬರುತ್ತೆ. ಕೆಲಸ ನಿಂತು ಹೋಗುತ್ತೆ. ಎರಡನೇ ಸಂಕೇತ, ನಿಮ್ಮ ಮನಸ್ಸು ಅನಾಯಾಸವಾಗಿ ಭಾರವಾಗುತ್ತೆ. ಕಾರಣ ಇಲ್ಲದೇ ಆತಂಕ ಉಂಟಾಗುತ್ತೆ. ಮೂರನೇ ಸಂಕೇತ, ನೀವು ಕನಸಿನಲ್ಲಿ ಹಾವು, ಕತ್ತಲೆ ಅಥವಾ ಖಾಲಿ ಸ್ಥಳಗಳನ್ನು ನೋಡ್ತೀರಾ. ಈ 3 ಸಂಕೇತಗಳಲ್ಲಿ 2 ನಿಮ್ಮ ಜೀವನದಲ್ಲಿ ಇದ್ದರೆ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಇದೆ ಎಂಬುದು ಖಚಿತ. ಆದರೆ ಭಯಪಡೋ ಅಗತ್ಯ ಇಲ್ಲ. ಯಾಕೆಂದರೆ ಈಗ ದೇವಿಯ ಆಶೀರ್ವಾದ ನಿಮ್ಮ ಜೊತೆ ಇದೆ. ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಒಂದು ದೈವಿಕ ಶಕ್ತಿ ಕಾಣಿಸಿಕೊಳ್ಳಬಹುದು. ಅದು ಹಾವು ರೂಪದಲ್ಲಿರ್ಬೋದು. ಅದು ಸಾಮಾನ್ಯವಲ್ಲ, ಅದು ಲಕ್ಷ್ಮೀ ದೇವಿಯ ಸಂಕೇತ. ಅದನ್ನು ನೀವು ಗೌರವದಿಂದ ಸ್ವೀಕರಿಸಬೇಕಾಗುತ್ತೆ. ಅದಕ್ಕೆ ಹಾನಿ ಮಾಡೋದಕ್ಕೆ ಹೋಗಬಾರ್ದು. ಅದು ನಿಮ್ಮ ಜೀವನದಲ್ಲಿ ಐಶ್ವರ್ಯ ತರಲು ಬರುತ್ತೆ. ವೃಷಭ ರಾಶಿಯವರೇ, ನೀವು ಈಗ ಒಂದು ಮಹತ್ವದ ಹಂತದಲ್ಲಿ ಇದ್ದೀರಿ. ನಿಮ್ಮ ಶತ್ರುಗಳು ಇಷ್ಟು ದಿನ ನಿಮ್ಮನ್ನು ತಡೆಯಲು ಪ್ರಯತ್ನ ಮಾಡಿದರು, ಆದರೆ ಈಗ ಅವರ ಶಕ್ತಿ ಕಡಿಮೆ ಆಗ್ತಾ ಇದೆ. ಶನಿ ಮತ್ತು ಗುರುಗ್ರಹಗಳ ಅನುಗ್ರಹ ನಿಮ್ಮ ಮೇಲೆ ಬೀಳ್ತಾ ಇದೆ. ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಬರ್ತಾ ಇವೆ. ಈಗ ನಾನು ನಿಮಗೆ ಒಂದು ಶಕ್ತಿಶಾಲಿ ಪರಿಹಾರವನ್ನು ಹೇಳ್ತೇನೆ. ಇದನ್ನು ಸರಿಯಾಗಿ ಮಾಡಿದರೆ ನಿಮ್ಮ ಜೀವನದಲ್ಲಿ ಅಚ್ಚರಿಯ ಬದಲಾವಣೆಗಳು ನಡೆಯುತ್ತೆ. ಮುಂದಿನ 7 ದಿನಗಳಲ್ಲಿ ಬುಧವಾರ ಮತ್ತು ಶನಿವಾರ ಈ ಪರಿಹಾರವನ್ನು ಖಂಡಿತವಾಗ್ಲೂ ನೀವು ಮಾಡಿ. ಒಂದು ಮಣ್ಣಿನ ದೀಪ ತೆಗೆದುಕೊಳ್ಳಿ. ಅದರಲ್ಲಿ ಸಾಸಿವೆ ಎಣ್ಣೆ ಹಾಕಿ ಬೆಳಗಿಸಿ. ಅರಿಶಿಣದಿಂದ ಓಂ ನಮಃ ಶಿವಾಯ ಅಂತ ಬರೀರಿ. ನಂತರ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ನಿಮ್ಮ ಬೆನ್ನಿಂದೆ ಬಿಟ್ಬಿಡಿ. ಹಿಂದಿರುಗಿ ನೋಡೋದಕ್ಕೆ ಹೋಗಬೇಡಿ. ನೇರವಾಗಿ ಮನೆಗೆ ಬನ್ನಿ ಮತ್ತು ಇದನ್ನು ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ. ಈ ಸರಳ ಪರಿಹಾರ ನಿಮ್ಮ ಜೀವನದಲ್ಲಿ ಪವಾಡವನ್ನು ತರುತ್ತೆ. ಹಣ ನಿಮ್ಮ ಕಡೆ ಹರಿದು ಬರುತ್ತೆ. ನೀವು ಮುಟ್ಟಿದ ಪ್ರತಿಯೊಂದು ಕೆಲಸ ಯಶಸ್ವಿಯಾಗುತ್ತೆ. ವೃಷಭ ರಾಶಿಯವರೇ, ನೀವು ನಿಮ್ಮ ದುಃಖದ ದಿನಗಳು ಏನಿದೆ ಅವು ಮುಗಿತಾ ಬಂದಿವೆ. ಈಗ ನಿಮ್ಮ ಯಶಸ್ಸಿನ ದಿನಗಳು ಆರಂಭವಾಗಿವೆ. ನೀವು ಇದುವರೆಗೆ ಕಷ್ಟಪಟ್ಟಿದ್ದೀರಿ. ಈಗ ನೀವು ಅದರ ಫಲವನ್ನು ಪಡೆಯಲಿದ್ದೀರಿ. ನಿಮ್ಮ ಭಾಗ್ಯ ಈಗ ಬಾಗಿಲು ತಡ್ತಾ ಇದೆ. ಅದನ್ನು ಸ್ವಾಗತಿಸೋದಕ್ಕೆ ಸಿದ್ಧರಾಗಿ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಅನ್ನೋದು ಶುರುವಾಗ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.